ಗುರುಭ್ಯೋ ನಮಃ. ಶ್ರದ್ಧೆಯಿಂದ ವಿದ್ಯೆ, ವಿದ್ಯೆಯಿಂದ ಹುದ್ದೆ, ಹುದ್ದೆಯಿಂದ ಮುದ್ದೆ, ಆ ಮುದ್ದೆಯಿಂದ ನಿದ್ದೆ. ಶ್ರದ್ಧೆಯಿಂದ ವಿದ್ಯೆ, ವಿದ್ಯೆಯಿಂದ ಹುದ್ದೆ, ಹುದ್ದೆಯಿಂದ ಮುದ್ದೆ, ಮುದ್ದೆಯಿಂದ ನಿದ್ದೆ. ಆ ನಿದ್ಯೆಯಿಂದ ನೀ ಮೇಲೆತ್ತರೆ, ಆ ನಿದ್ಯೆಯಿಂದ ನೀ ಮೇಲೆತ್ತರೆ ಇಡೀ ಜಗತ್ತನ್ನೇ ಗೆದ್ದೆ ಗೆದ್ದೆ ಗೆದ್ದೆ. ಶ್ರೀ ಗುರು ಹುತ್ತಮಲ್ಲೇಶ್ವರ ಮೇಲೆ ಗೆದ್ದು ನಾನಿನ್ನ ಪಾದಕ್ಕೆ ಬಿದ್ದೆ. ಪ್ರಥಮತಃ ಗ್ರಾಮದ ಆರಾಧ್ಯ ದೈವ ಶ್ರೀ ಗುರು ಹುತ್ತಮಲ್ಲೇಶ್ವರರಲ್ಲಿ ಅನನ್ಯ ಭಕ್ತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಸಮಾರಂಭದ ದಿವ್ಯ ಸಾಹಿತ್ಯವನ್ನು ವಹಿಸಬೇಕಾಗಿದ್ದ ಸೂಕ್ಷೇತ್ರ ಮಂತ್ರವಾಡಿಯ ಷಡಸ್ಥಳ ಬ್ರಹ್ಮಿ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಈ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಅವರಿವರನ್ನದೇ ಸಮಸ್ತ ಗಣ್ಯ ಮಾನ್ಯ ಸಜ್ಜನರಾಗಿರುವ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೆಂದು ಈ ನಾಟಕವನ್ನು ವೀಕ್ಷಿಸಲು ಆಗಮಿಸಿರುವ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಶರಣರಿಗೆ ಶರಣಾರ್ಥಿಗಳು, ಕಲಾಭಿಮಾನಿಗಳೇ, ನಮ್ಮ ಗ್ರಾಮದ ಶ್ರೀ ಹುತ್ತಮಲ್ಲೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾಟಕ ಪ್ರದರ್ಶನವನ್ನು ಕೂಡ ಪ್ರತಿ ವರ್ಷವೂ ಏರ್ಪಡಿಸುತ್ತೇವೆ. ಅದೇ ತರನಾಗಿ ಈ ವರ್ಷವೂ ಕೂಡ ರೈತನ ಉಸಿರು ನಾಡಿನ ರೈತನ ಹೆಸರು ನಾಡಿಗೆ ಹೆಸರು ಎಂಬ ಸುಂದರ ಸಾಮಾಜಿಕದ ಈ ದಿವ್ಯ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲ ಆಗಮಿಸಿದ್ದೀರಿ. ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ. ಪ್ರಥಮವಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಮಿಸಬೇಕಾಗಿದ್ದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿ ಹಾರ್ದಿಕ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಗದಿಗೇನವರು, ಸೋಮಶೇಖರಯ್ಯನವರು, ಪ್ರಮಣಿಯವರು ಇವರಿಗೆ ಸ್ವಾಗತವನ್ನು ಕೋರುತ್ತಾ ಮಾಲಾರ್ಪಣೆಯನ್ನು ಮಾಡಬೇಕಾಗಿ ಈ ಸಂಘಟಕರಲ್ಲಿ ಸವಿನಯ ಪ್ರಾರ್ಥನೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಸನ್ಮಾನ್ಯ ಶ್ರೀ ಯಾಸಿನ್ ಅಹಮದ್ ಖಾನ್ ಪಠಾಣ್ ಅವರನ್ನು ನಿರ್ವಹಿಸಲಾಗಿತ್ತು. ಅವರ ಪರವಾಗಿ ಅವರ ಸಹೋದರರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ ಮುನ್ನಾ ಸಾಬ್ ಪಠಾಣ್ ಸಾಕಿನ್ ಬೆಂಬಲಿ ಕೂಡ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಶ್ರೀ ಹುತ್ತಮಲ್ಲೇಶ್ವರ ಜೀವೋತ್ಸವ ಕಮಿಟಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಬಸನಗೌಡರು ಮುಂದಿನಮಡಿ ಅವರು ಕೂಡ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘಟಕರ ಪರವಾಗಿ ಮಾಲಾರ್ಪಣೆ. ಇನ್ನೂರು ಅತಿಥಿಗಳಾಗಿರುವ ಶ್ರೀ ರಮೇಶ್ ಅವರಿಗೂ ಕೂಡ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ. ಇನ್ನೂರು ಅತಿಥಿಗಳಾಗಿರುವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವ ಶ್ರೀ ಬಾಪುಗೌಡ ಪಪ್ಪದವರಿಗೆ, ಮಾಜಿ ಉಪಾಧ್ಯಕ್ಷರಾಗಿರುವ ಶ್ರೀ ಸುರೇಶ್ ಗೌಡ ಅಯ್ಯನಗೌಡ ಅವರಿಗೆ, ನಮ್ಮೂರಿನ ಜಂಗಮಮೂರ್ತಿಗಳಾದ ಶ್ರೀ ಮುರುಘಯ್ಯ ಸ್ವಾಮಿ ಹಿರೇಮಠ ಅವರಿಗೆ, ಶ್ರೀ ಮುನ್ನಾ ಸಾಬ್ ಒಂಬಾಡಿ ಸಾಕಿನ್ ನೀರ್ಲಿಗೆ ಅವರಿಗೆ, ಮೌಲಾ ಸಾಬ್ ಒಂಬಾಡಿ ಸಾಕಿನ್ ನೀರ್ಲಿಗೆ ಅವರಿಗೆ, ಶ್ರೀ ಮಲ್ಲಯ್ಯನವರು ಚರಂದಿ ಪ್ರಭೇಶ್ವರ ಮಠ ಅವರಿಗೆ, ಶ್ರೀ ಮಲ್ಲೇಶಪ್ಪ ದೇವಸೂರ್ ಅವರಿಗೆ, ಶ್ರೀ ಮಲ್ಲಯ್ಯನವರು ಚರಂದಿ ಮಠ ಅವರಿಗೆ, ಶ್ರೀ
ಗಡಿಗೆಪ್ಪಗೌಡರು ಅಯ್ಯನಗೌಡರಿಗೆ, ಶ್ರೀ ಚೆನ್ನಪ್ಪಗೌಡರು ಕರಿಗೌಡರವರಿಗೆ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವ ಶ್ರೀಮತಿ ಪ್ರೇಮಮ್ಮ ತೇಸೂರಿ ಅವರಿಗೆ, ಈ ಸುಂದರ ಸಮಾರಂಭದಲ್ಲಿ ಈ ನವ ದಂಪತಿಗಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಮಲ್ಲೇಶಪ್ಪ ತೇಸೂರಿ ಅವರಿಂದ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಪ್ರೇಮಮ್ಮ ತೇಸೂರಿ ಅವರಿಗೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಯವರಾದ ಶ್ರೀ ನದಾಫ್ ಅವರಿಗೆ, ಶ್ರೀ ಹುಳ್ಳಿಕಪ್ಪು ಸರ್ ಅವರಿಗೆ, ಶ್ರೀ ಎಸ್ ವೈ ಜಯಸೂರ್ ಅವರಿಗೆ, ಸಿದ್ದು ಜಯಸೂರ್, ಶ್ರೀ ಶಿವನಗೌಡರು ಮುದಿಗೌಡ ಅವರಿಗೆ, ಮಾನ್ಯ ಶ್ರೀ ಮಹೇಶ್ ಅಪ್ಪಣ್ಣವರವರಿಗೆ, ಶ್ರೀ ಸೋಮಶೇಖರಯ್ಯನವರು ಚರಂಡಿ ಮಾತು ಉಪನ್ಯಾಸಕರಿಗೆ, ಶ್ರೀ ಕಿಟ್ಟಪ್ಪ ಬಡಿಗೇರವರಿಗೆ, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀ ಪರಶುರಾಮ್ ಒಡ್ಡಾರವರಿಗೆ, ಇಲ್ಲಿಗೆ ಕಾರ್ಯಕ್ರಮದ ಸ್ವಾಗತ ಹಾಗೂ ಮಾಲಾರ್ಪಣೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಈಗ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ನಮ್ಮ ಚಿಕ್ಕಾಸೂರು ವಿಧಾನಸಭಾ ಕ್ಷೇತ್ರದ ಗಣ ಸನ್ಮಾನ ಶ್ರೀ ಶಾಸಕರಾಗಿರುವ ಯಾಸಿರ್ಖಾನ್ ಪಠಾಣ್ ಸಾಹೇಬರವರ ಸಹೋದರರಾಗಿರುವ ಶ್ರೀ ಮನೋಜ್ ಪಠಾಣ್ ಅವರು ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ನಮ್ಮ ಗ್ರಾಮದ ಹಿರಿಯರು ಹಾಗೂ ಶ್ರೀ ಉತ್ತಮಲ್ಲೇಶ್ವರ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ಬಸನಗೌಡರು ಮುಂದಿನ ಮನೆಯವರಿಂದ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ವಿನಂತಿ. ಮುಂದಿನದಾಗಿ ಶ್ರೀ ಶಿವನಗೌಡರು ಮುದಿಗೌಡರವರಿಗೆ ಅಭಿನಂದನಾ ಕಾರ್ಯಕ್ರಮ. ಶ್ರೀ ಶಿವನಗೌಡರು ಮುದಿಗೌಡರು ಕೂಡ ವೇದಿಕೆ ಮೇಲೆ ಬರಬೇಕು.
ವೇದಿಕೆ ಮೇಲೆ ಬರಬೇಕು. ಪತ್ತಾಳಿವರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮ ಇರುತ್ತದೆ. ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಶಾಲೆ ಹೊಂದಿರುವ ಮೂಲಕ ಸತ್ಕಾರವನ್ನು ಮಾಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಸತ್ಕಾರವನ್ನು ಮಾಡಬೇಕಾಗಿ ಅವರಲ್ಲಿ ಸವಿನಯ ಪ್ರಾರ್ಥನೆ. ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಕ್ಕಾಗಿ ಎಲ್ಲರಿಗೂ ಕೂಡ ತುಂಬರದ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳಲ್ಲಿ ಸವಿನಯ ಪ್ರಾರ್ಥನೆ. ಏನ್ ಬಸವಣ್ಣ ತನ್ನ ವೈಯಕ್ತಿಕ ತಂದು ಇಲ್ಲೇ ಇರ್ತಾನೆ ಅಂತ ತಿಳ್ಕೊಬೇಡ್ರಿ. ಇಂಥ ಸುದೈವ ನನ್ನ ಮಕ್ಕಳಿಗೆ ವಿದ್ಯಾರ್ಥಿನಿ ಮಾಡಿರ್ತಕ್ಕಂಥ ಗುರುಗಳಿಗೆ ದೈವ ಸಿಗೋದಿಲ್ಲ. ಅದಕ್ಕಾಗಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ಗುರುಗಳು ಸ್ವೀಕರಿಸಿರ್ತಾರೆ. ಗುರುಗಳಿಗೂ ಕೂಡ ತುಂಬುರದ ಅಭಿನಂದನೆಗಳು. ಈಗ ಈ ಸಮಾರಂಭ ನಮ್ಮ ಅಕ್ಕಪಕ್ಕದ ಗ್ರಾಮದವ್ರದ್ರಿ ಮತ್ತು ನಮ್ಮ ಜಾತ್ರೆಗೆ ಬಂದಂಥವ್ರು ನಾವು ನೀವೆಲ್ಲ ಅಂದ್ರೆ ಅಣ್ಣತಮ್ಮರು ಇದ್ದಂಗೆ. ಇಲ್ಲೇ ಅಣ್ಣತಮ್ಮರು ಸಣ್ಣ ಸಣ್ಣ ಕಲಾವಿದರು ಇವತ್ತ 2 ತಿಂಗಳ ಕಾಲ ಶ್ರಮಪಟ್ಟು ಇವತ್ತ ನಾಟಕವನ್ನು ವಿಸ್ಮಯಿಸ್ತಾರೆ. ಸಾಕನ್ನೋದು ಗೊತ್ತೈತೆ ನನಗೆ. ಆದರೆ ಅನಿವಾರ್ಯವಾಗಿ ಕೆಲವಷ್ಟು ಶಿಷ್ಟಾಚಾರಗಳನ್ನು ಮಾಡಬೇಕಾಗ್ತೈತಿ. ಶ್ರೀ ಹುತ್ತಮಲ್ಲೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹುತ್ತಮಲ್ಲೇಶ್ವರ ನವತರುಣ ನಾಟ್ಯ ಸಂಘ ಜೇಕಿನಗಟ್ಟೆ ಇವರು ಇಂದು ರೈತನ ಹೆಸರು ನಾಡಿನ ಉಸಿರು ಅರ್ಥಾತ್ ಹಳ್ಳಿ ಹುಡುಗ ಬೆಳ್ಳಿ ಕಡಗ ಎಂಬ ಸುಂದರವಾದಂತ ಈ ಸಾಮಾಜಿಕ ನಾಟಕ, ಈ ನಾಟಕದ ಅಧ್ಯಕ್ಷತೆಯನ್ನ ನನಗೆ ಕೊಟ್ಟಿದ್ದಾರೆ. ಇಲ್ಲಿ ಹಿರಿಯರಾಗಿರ್ತಕ್ಕಂಥ ಬಸನಗೌಡರಿದ್ದಾರೆ, ನಮ್ಮ ಟ್ರಸ್ಟ್ ಕಮಿಟಿ ಚೇರ್ಮನ್. ನನಗೀಗ 61 ವರ್ಷ ಆಯ್ತು. 2 ಜನ ಪೊಲೀಸರು ಇವತ್ತ ಜಾತ್ರೆಗೆ ಬಂದಾರ. ನಮ್ಮೂರಾಗ ಜಾತ್ರೆ ಒಳಗ ಗದ್ದಲ ಅನ್ನೋದ ಗೊತ್ತಿಲ್ಲ. ನಮ್ಮೂರ ಬಗ್ಗೆ ನಾ ಹೇಳಕ್ ಬಂದಿಲ್ಲ, ಇದೊಂದು ಅಭಿಮಾನ ಇದೆ ನಮ್ಗೆ. ಇವತ್ತ ಉದ್ಘಾಟಕರಾಗಿ ಪ್ರಹ್ಲಾದ್ ಜೋಶಿ ಸಾಹೇಬರು ಬರಬೇಕಾಯ್ತು, ಕೇಂದ್ರ ಸಚಿವರು. ನಮ್ಮ ನಾಡಿನ ಶಿಗ್ಗಾಂವ್ ಸವಣೂರು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಾಸಿರ್ ಖಾನ್ ಅಹಮದ್ ಪಠಾಣ್ ಇವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ, ಕೆಲಸದ ಒತ್ತಡದ ನಿಮಿತ್ತ ಅವರ ಸಹೋದರರಾಗಿರ್ತಕ್ಕಂಥ ಮುನ್ನಾ ಪಠಾಣ್ ಅವರು ಬಂದಿದ್ದಾರೆ. ಅವ್ರ ಜೊತೆಗೆ ನಾ ಮಾತಾಡಿದೆ. ನಮಗೆ ಅವರಿಗೆ ಬಹಳ ದೂರ ಇತ್ತು. ಇವತ್ತ ಸಮೀಪದಲ್ಲಿ ಕುತ್ಕೊಂಡಾಗ ಮಾತಾಡಿದಾಗ ಅವರ ಸವಿಸವಿಯಾದಂತ ಮಾತು ಗೊತ್ತಾಗ್ತದೆ. ಯಾವುದೇ ವ್ಯಕ್ತಿ ಇರಲಿ, ಆ ವ್ಯಕ್ತಿ ಸಮೀಪಕ್ಕೆ ಹೋದಾಗ ಅವ ಏನ್ ಅನ್ನೋದು ಗೊತ್ತಾಗ್ತದೆ. ಇವತ್ತು ಶಾಸಕರು ಬಂದಾಗ, ಶಾಸಕರು ಬರ್ತಾರಂತೆ ಎಲ್ಲ ನಮ್ಮ ಕಲಾವಿದರು ಹೇಳಿದ್ರು, ಅವಾಗ ಬಹಳ ಖುಷಿಯಾಗಿತ್ತು ನನಗೆ. ಶಾಸಕರನ್ನ ಮಾತಾಡ್ಸೋಣ ಇವತ್ತು ಅಂತೇಳಿ. ಆದ್ರೆ ಇನ್ನೊಮ್ಮೆ ಯಾವ್ದಾರ ಒಂದು ದೊಡ್ಡ ಫಂಕ್ಷನ್ ನಲ್ಲಿ ಶಾಸಕರನ್ನ ಕರೆ ನಮ್ಮೂರಿಗೆ. ಇಲ್ಲಿ ಬಸನಗೌಡರಿದ್ದಾರ, ಆಮೇಲೆ ಮಲ್ಲಯ್ಯನವರಿದ್ದಾರ, ನಮ್ಮ ಮಲ್ಲಯ್ಯನವರದಾರ, ದೇಸೂರ್ ಮಲ್ಲಪ್ಪ ಅದಾರ, ಸುರೇಶ್ ಗೌಡ್ರ ಅದಾರ,
ಆಮೇಲೆ ನಮ್ಮ ಮಂತ್ರೋಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂತ ಬಾಬುಗೌಡ ಕುಪ್ಪದವರ, ಶ್ರೀಮತಿ ಪ್ರೇಮಾ ದೇಸೂರವರ, ನಮ್ಮ ಕರಿಗೌಡ್ರ ಅದರ ಮಲ್ಲಯ್ಯನವರು, ಹೀಗೆ ಆಮೇಲೆ ನಮ್ಮ ಸೋದರ ಸರಿಸುಮಾರಾಗಿರ್ತಕ್ಕಂಥ ಅರಗೋಳವರದಾರ, ಗದಿಗೆಪ್ಪಗೌಡರದಾರ, ಚರಂತಿ ಮಠದ ಬಹಳ ಜನ ಅದಾರ, ಶಿವನಗೌಡ ಅದಾನ. ಯಾರ ಹೆಸರು ಅಂತ ಹೇಳೋದು? ನಮ್ಮ ಬಸವಣ್ಣಯ್ಯ ನಾಳೆ ದೊಡ್ಡ ಆಟದಲ್ಲಿ ಕೃಷ್ಣನ ಪಾತ್ರ ಮಾಡ್ತಾನೆ. ಆ ಕೃಷ್ಣನ ಪಾತ್ರ ಏನೇನು ಮಾತಾಡ್ತಾರಲ್ಲ, ಆ ಕೃಷ್ಣನ ಮುಖಾಂತರ ಅದೇನು ಕುರುಕ್ಷೇತ್ರ ನಡೀತಿದೆಯಲ್ಲ, ಅದೆಲ್ಲ ಮಾತು ಇವತ್ತ ಮಾತಾಡ್ಬಿಟ್ಟಾನ. ಯಾಕಂದ್ರೆ ಅವನ ಮಾತಂದ್ರೆ ಸ್ಪಷ್ಟವಾಗಿ ಬರ್ತಾ ಇದೆ. ಇವತ್ತ ನಾನು ಸಣ್ಣವನಿದ್ರು ಸಹಿತ ನನ್ನ ಅಧ್ಯಕ್ಷನಾಗಿ ಮಾಡಿದಾರ. ಎಲ್ಲಾ ಕಲಾವಿದರಿಗೆ, ಸಂಘದ ಮಾಲಕರಿಗೆ, ಸಂಘದ ಒಡೆಯರಿಗೆ ಇದ್ರಾಗ ಹೆಸರು ಹೇಳಕ್ಕಂದ್ರೆ ಆಗಲೇ ನಾವು ವಿನಂತಿ ಮಾಡ್ಕೊಂಡಲ್ಲ, ಮತ್ತ ನೀವು ಹೇಳಕ್ ಶುರು ಮಾಡ್ಕೊಂಡು. ಯಾಕಂದ್ರೆ ನಮ್ಮೂರಿಗೆ ಫಿಕ್ಸ್ ಮಾಸ್ತರು. ಎಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಯಾಕೆ ಇನ್ನು ಜಾಸ್ತಿ ಆಗಬಾರ್ದು, ನನ್ನ ಮಾತುಗಳಿಗೆ ವಿರಾಮ ಇಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಆಗಮಿಸಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲ ಗಣ್ಯ ಮಾನವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಯಾರಾದರೂ ಕಂಪನಿಗೆ ಆಯನ್ ಮಾಡ್ತಕ್ಕಂಥವ್ರಿದ್ರೆ ರವಿ ಬೆಳವಣಿಗೆ ಹತ್ರ ಬಳಸಬೇಕು. ರವಿ ಬೆಳವಣಿಗೆ ಹತ್ರ ಕಂಪನಿಗೆ ಆಯನ್ ಬರ್ತಕ್ಕಂಥವ್ರಿದ್ರೆ ಬಳಸಬೇಕು. ಶ್ರೀ ಹುತ್ತಮಲ್ಲೇಶ್ವರಾಯ ನಮಃ. ಯದು ಬಾರಯ್ಯ ಶ್ರೀ ಹುತ್ತಮಲ್ಲೇಶ್ವರ, ಯದು ಬಾರಯ್ಯ ಶ್ರೀ ಹುತ್ತಮಲ್ಲೇಶ್ವರ. ಸುಪ್ರಭಾತವು ನಿನಗೆ ವಂದನೆ, ಸುಪ್ರಭಾತವು ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ. ಓ ಹುತ್ತಮಲ್ಲೇಶ್ವರ, ಓ ಹುತ್ತಮಲ್ಲೇಶ್ವರ, ಓ ಹುತ್ತಮಲ್ಲೇಶ್ವರ. ಹಳ್ಳಿಯಲ್ಲಿ
ಹಾಡಿದೋಡೆ ಎನ್ನೊಡೆಯನ ಹಾಡುವೆ ಬೇಡಿದೋಡೆ ಎನ್ನೊಡೆಯನ ಬೇಡುವೆ ಹಾಡಿದೋಡೆ ಒಡೆಯನ ಹಾಡುವೆ ಅಮ್ಮ ತಾಯಿ ಜಗನ್ಮಾತೆ ಶುಂಭ ನಿಶುಂಭರನ್ನು ಕೊಂದು ಜಗನ್ಮಾತೆಯಾದ ಮಹಾ ತಾಯಿಯಮ್ಮ ನೀನು. ಅಷ್ಟೇ ಮಹಿಷಾಸುರನನ್ನು ಕೊಂದು ಮಹಾ ತಾಯಿಯಾದ ನಿನಗೆ ನನ್ನ ನಮಸ್ಕಾರಗಳು ತಾಯಿ, ನನ್ನ ನಮಸ್ಕಾರ. ರೈತನೇ ರಾಷ್ಟ್ರದ ಸಂಪತ್ತು ಅಂತ ನಾಮ ಕೀರ್ತಿ ಪಡೆದುಕೊಂಡಿರುವ ನನ್ನ ಪತಿ ಮೈದುನರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆ ತಂದೆ. ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಈ ಭೂಮಿ ತಾಯಿಯ ಸೇವೆಯನ್ನು ಮಾಡುತ್ತಿರುವ ಅವರನ್ನು ರಕ್ಷಿಸುವ ಭಾರ ನಿನ್ನದಾಗಿದೆಯಪ್ಪ, ನಿನ್ನದಾಗಿದೆ. ಏನಿದು ಹೂ ಹಣ್ಣುಗಳ ಸಂಭ್ರಮ? ರೀ, ಇವತ್ತು ಮಹಾನವಮಿ ಅಲ್ವೇನ್ರಿ, ಅದಕ್ಕೋಸ್ಕರ ದೇವಿಯ ಪೂಜೆಯನ್ನು ಮಾಡ್ತಾ ಇದ್ದೆ. ರೀ, ನೀವು ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳಿ. ಉಮಾಮಹೇಶ್ವರಿ, ಪರಮೇಶ್ವರನ ಪ್ರಿಯಸತಿ, ಗತ ವೈಭವದ ಕಾಲಮಾನ ತಕ್ಕಂತೆ ಚಂಡ ಚಾಮುಂಡರನ್ನು ಚಂಡಾಡಿ ಚಾಮುಂಡಿಯಾದ, ರಕ್ತ ಬೀಸಾಸುರನ ಕೊಂದು ರಕ್ತಾಸಿಣಿಯಾದ. ತಾರಕಾಸುರನವದೆ ನಿನ್ನದಲ್ಲದೆ ನಿನ್ನ ಮಗ ಷಣ್ಮುಖನಾದರೂ ಅವನ ಕೈಯಲ್ಲಿ ಶೂಲವಾಗಿ ರಕ್ಕಸರನ್ನು ಕೊಂದ ಆ ನಿನ್ನ ಕೀರ್ತಿ ಏನೆಂದು ವರ್ಣಿಸಲಿ ತಾಯಿ, ಏನೆಂದು ವರ್ಣಿಸಲಿ. ನಿನ್ನ ನವರಾತ್ರಿಯ ವಿಜಯೋತ್ಸವದ ದಿನ
ನಿನಗೆ ಈ ಹಳ್ಳಿ ರೈತನ ವಿಶೇಷ ನಮಸ್ಕಾರ ತಾಯಿ, ವಿಶೇಷ ನಮಸ್ಕಾರ. ಸ್ವಾಮಿ ಇದೇನ್ರಿ ಆ ದೇವಿ ಹತ್ರ ಈ ನಿಮ್ಮ ವಿಶೇಷ ನಮಸ್ಕಾರ? ಹೌದು ಸೀತಾ, ಅದಕ್ಕೆ ತಕ್ಕಂತೆ ಮಳೆಯಾಗಿ ಬೆಳೆ ಬಂದು ಮಹಾರಾಜನಾಗಬೇಕ ಅವರ ಕನಸು ಮಣ್ಣು ಮಾಡ್ತಿರುವ ಈಗ ರಾಕ್ಷಸರ ಸಂಹಾರ ಯಾವಾಗೆಂದು ನನ್ನ ಮನಸ್ಸು ಅಂಗವಾಗಿ ಹೋದರೆ ಲಂಚ ಲಂಚ ಎಂದು ಕೇಳುವ ಈ ಲಂಚಕೋರರ ಸಂಹಾರ ಗೆದ್ದು ಹೋದರು. ಜಾತಿ ಜಾತಿ ಎಂದು ಬಡಿಯಾಡುವ ಜಾತಿಕೋರರ ಸಂಹಾರ ಚಳಿ ಎನ್ನದೆ, ಮಳಿ ಎನ್ನದೆ, ಬಿಸಿಲೆನ್ನದೆ ಹೊಲದಲ್ಲಿ ಉತ್ತಿ ಬಿತ್ತಿ ಈ ಕೈಯಿಂದ ಹಸಬಡಿ ಏರಿದವರಿಗೆ ಅಕ್ಷತಿ ಹಾಕಲು ಹೋದರೆ ನಿನ್ನ ಕೈ ಹೊಲಸಾಗಿದೆ, ನಿನಗೆ ಅಕ್ಷತಿ ಹಾಕಲು ಯೋಗ್ಯವಿಲ್ಲ ಅಂತ ಹೇಳುವ ಇಂಥ ಮಡಿವಂತರ ಸಂಹಾರ ಯಾವಾಗ ನನಗೆ ಸಂಗತವಾಗುತ್ತಿದೆ ಸೀತಾ. ಸ್ವಾಮಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳುವ ಗಾಳಿಯ ಮಾತು ಗೊತ್ತಿಲ್ಲದ ಅವಿವೇಕಿಗಳಿದ್ದಾರೆ ಈ ನಮ್ಮ ಜಗದಲ್ಲಿ. ಕೇಳುತ್ತಿಲ್ಲ ಸೀತಾ, ಹೆಜ್ಜೆ ಹೆಜ್ಜೆಗೂ ಲಂಚಕೋರರು ಗೆಜ್ಜೆ ಕಟ್ಟಿಕೊಂಡು ಸಾಲು ಕೊಟ್ಟು ತಿರುಗುತ್ತಿದ್ದಾರೆ ಈ ಜಗತ್ತಲ್ಲಿ. ರಾಮರಾಜ ಮಹಾತ್ಮ ಗಾಂಧೀಜಿಯವರ ಕನಸು ನನಸು ಮಾಡದೆ ದಿನಕ್ಕೊಂದು ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ಅಧರ್ಮದ ತಳಪಾಯ ಹಾಕಿ ಸರ್ಕಾರಿ ಆಸ್ತಿ ಎಲ್ಲವೂ ನನ್ನದೇ ಎಂದು ಬೀಗಿ ಬಡವರ ಹೆಣದ ರಾಶಿ ಮೇಲೆ ಅವರ ಪಾಪದ ಮಾಲಗಳನ್ನು ಕಟ್ಟಿಕೊಂಡು ಹಗಲಗಲ್ಲರಾಗಿ ರತ್ನ ಸಿಂಹಾಸನ ಮೇಲೆ ಕುಳಿತುಕೊಂಡು ಬೊಕ್ಕಾಸಿ ನಗುವಂತ ಬೆಟ್ಟಪ್ಪನಂತವರು ಇದ್ದಾರೆ ಈ ಸಮಾಜದಲ್ಲಿ. ಅಂತ ದರೋಡೆಕೋರರನ್ನು ಮತ್ತಿನಿಂದ ಮಾತನಾಡಿಸಿ ಸ್ವಂತ ವಾಸವನ್ನು ಮಾಡಬೇಕಂದ್ರೆ ಎಲ್ಲಿದೆ ಸೀತಾ ಈ ರೈತನಿಗೆ ಸ್ವಾತಂತ್ರ್ಯ? ಅಂತವರನ್ನು ಎದುರಿಸುವುದು ನಿಮ್ಮ ತೋಳ ಶಕ್ತಿಯಲ್ಲಿ ಅಡಗಿದೆ ಸ್ವಾಮಿ. ಅಲ್ಲ, ಅಂತ ರೈತರನ್ನು ರೈತನೇ ರಾಷ್ಟ್ರ ಸಂಪತ್ತು ಅಂತ ತಿಳಿದುಕೊಂಡು ಈ ರೈತರನ್ನೆಲ್ಲ ಒಟ್ಟುಗೂಡಿಸಿ ಹೋರಾಟ ಮಾಡಿದರೆ ಅಂತವರ ಅಹಂಕಾರ ಅಡಿಗೆ ಹೋಗುದು ಸ್ವಾಮಿ, ಅಡಿಗೆ ಹೋಗುವುದು. ಒಗ್ಗಟ್ಟೆ ಬಿಗ್ಗಟ್ಟು ಎಂಬಂತೆ ಎಲ್ಲರೂ ರೈತರು ಒಂದಾಗಿ ನರುಗುಂದ ಬಂದಾಗಂತೆ ಸಿಡಿದು ನಿಂತರೆ ಹುಡಿಯಾಗಿ ಹೋಗುವುದು ಅವರ ಶರೀರ. ಈ ಹೋರಾಟಕ್ಕೆ ಮೊದಲು ನಾನು ಸಿದ್ಧನಾಗಿ ನಿಲ್ಲುವೆ. ಹೀಗೆ ಬಿಡಿ ಸ್ವಾಮಿ, ಕೆಲದಿಂದ ಕೆಲಸದಲ್ಲಿ ಹೋಗಿ ಬಂದು ಈಗ ಆಯಾಸಾಗಿದೆ ಅಂತ ನನಗನಿಸ್ತಾ ಇದೆ. ನಿಮಗೆ ಕುಡಿಯುವುದಕ್ಕೆ ನೀರನ್ನು ತರುತ್ತೇನೆ, ಇಲ್ಲೇ ಇರಿ. ತೆಗೆದುಕೊಳ್ಳಿ, ನಿಮಗೋಸ್ಕರ ತಣ್ಣನೆ ನೀರು ತಂದಿದ್ದರೆ ಕುಡಿಯಿರಿ. ನಿಜ ಸೀತಾ, ಬಿಡದ ಸುರಿತಿದ್ದ ಈ ಬಳಿರಾಯನ ಅರ್ಭಟಕ್ಕೆ ಹೊಲವೆಲ್ಲ ಕಸವಾಗಿ ಹೋಗಿತ್ತು. ಅದನ್ನೇ ಹಸನು ಮಾಡಬೇಕೆಂದ್ರೆ ಎತ್ತಿಗೆ ಕೂಡ ಮಾಡಬೇಕಿತ್ತು. ಓಹೋ ಸೀತಾ, ಈ ವರ್ಷ ಬೆಳೆ ನೋಡಿದರೆ ಮನಸ್ಸಿಗೆ ಆನಂದ ತರಲು ಹತ್ತಿದೆ. ಅಲ್ಲಿ ನೋಡು ಸೀತಾ, ಕಪ್ಪು ಹತ್ತಿ ಸಿಂಗ ನೋಡಿ ನಾವು ಮಾಡಿದ ಸಾಲ ಇದರಲ್ಲಿ ಸಂದೇಹವಿಲ್ಲ ಸೀತಾ. ಅದಕ್ಕಂತೆ ಡಿ.ಆರ್. ಕವಿಗಳು ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಗೊತ್ತಾ? ಒಂದು ನಾಟಕವನ್ನು ಬರೆದಿದ್ದಾರೆ, ರೈತನ ಕರೆ ಜಗವೆಲ್ಲ ಸಕ್ಕರೆ ಅಂತ. ಧನ್ಯ ಸೀತಾ, ಧನ್ಯ. ರೈತನ ಹೆಸರು ನಾಡಿನ ಉಸಿರಾಗಿ ಈ ಜನರು ಬದುಕು ಸಕ್ಕರೆ ಆದರೆ ನನಗೆ ಸಂತೋಷ. ಬಾ, ಈ ಅಕ್ಕರಿ ನಾಡಿನಲ್ಲಿ ಹಾಲು ಸಕ್ಕರೆ ಅಂತ ಕರೀತಿರುವ ನಾನು ನೀನು ಅಕ್ಕರಿಂದ ಕೂಡಿ ಹಾಡೋಣ ಬಾ. ಚಳಿ ಕೂಡಿ ಹಾಡೋಣ ಬಾ. ಇಂಥ ಸಮಯದಲ್ಲಿ ನಿಮಗಿನ್ನ ಹಾಡಿನ ಚಿಂತೆ ಆಯ್ತು. ನಿಮ್ಮ ಸಂತೋಷವೇ ನನ್ನ ಸಂತೋಷ. ನನ್ನೊಲವೇ ನೀಬಾ, ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಪಾದನ ಸನಿಹಕ್ಕೆ.
ಸಿರಾಗಿ